ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಸೂರ್ಯ ಫ್ರೆಂಡ್ಸ್ ಹತ್ರ ಬಂದು ಮಾತಾಡ್ತಾ ಇರ್ತಾನೆ. ಬಾರೋ ಸೂರ್ಯ, ಏನು ಅಂತ ಹೇಳಿದಾಗ, ಲೋ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ, ಪಾಪ ಚೆನ್ನಾಗಿ ಬದುಕಬೇಕು ಅಂತ ಅಂದ್ಕೊಂಡಿರೋ ಮೀನಂಗೆ ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ, ಅವಳ ಕಷ್ಟ ನೋಡೋದಕ್ಕೆ ಆಗ್ತಾಯಿಲ್ಲ ಕಣೋ ಅಂತ ಹೇಳ್ತಾರೆ. ಬಿಡು, ಆರಾಮಾಗಿ ಮನೇನಿರಲಿ ಅಂತ ಹೇಳಿದಾಗ, ಅಯ್ಯೋ ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಹೂವನ್ನ ಪ್ರೀತಿಸ್ತಾಳೆ ಕಣೋ, ಮನೆಯಲ್ಲಿರೋದಕ್ಕೆ ಇಷ್ಟನೇ ಪಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಏನು ಮಾಡೋದಕ್ಕಾಗುತ್ತೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ, ಏ ಸೂರ್ಯ, ಅದೇ ಆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರು ಯಾರು ಅಂತ ಗೊತ್ತಾಯ್ತೇನೋ ಅಂತ ಹೇಳಿದಾಗ, ನೋಡು ನಮಗೆ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿದೆ, ಆ ಸೋಲ್ಸಿರೋರನ್ನ ಹುಡುಕುವಂತಹ ಆಯಸ್ ಕಳ್ಕೊಳ್ಳೋ ಅಂಥ ಕೆಲಸ ನನಗೆ ಬೇಡ ಕಣೋ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಣ್ಣ ಇವ್ನಿಗೊಂದು ಟೀ ಹಾಕೋಣ ಅಂತ ಹೇಳ್ತಾರೆ. ಮಚ ನನಗೇನು ಬೇಡ ಅಂತ ಹೇಳಬೇಕಿದ್ರೆ ಅಷ್ಟರಲ್ಲಿ ವಿನಯ್ ಅನ್ನೋನಿಗೆ ಫೋನ್ ಬರುತ್ತೆ. ಏನಮ್ಮ ನೀನು ಯಾವಾಗ ನೋಡಿದ್ರು ಆನ್ಲೈನಲ್ಲಿ ಇತ್ತರಿಸ್ಕೋತೀನಿ ಅಂತ ಅಂತಿದ್ದೀರಿ, ಯಾವಾಗಲೂ ನಾವು ದುಡ್ದು ನೀವು ಆನ್ಲೈನಿಗೆ ಹಾಕೋದೇ ಆಗುತ್ತಾ ಅಂತ ಹೇಳಿದಾಗ, ಲೋ ವಿನಯ ಹೋಗ ಮೊದಲಾಗಿ 4 ಕಿಲೋಮೀಟ್ರ್ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಬ ಹೋಗು, ನಂಗೆ ತಲೆ ಕೆಟ್ಟು ಮೊದಲೇ ತಲೆಕಾಯಿಗಳೆಲ್ಲ ತಲೆ ಸುತ್ತುತ್ತಾ ಇದೆ ಅಂತ ಹೇಳಿ ಕಳಿಸ್ತೇನೆ. ನೋಡೋ ಪಾಪ ಕಣೋ, ಆ ಹೆಣ್ಮಗು ಏನೋ ಆನ್ಲೈನಲ್ಲಿ ಏನೋ ತರಿಸ್ಕೋಬೇಕು, ಶಾಪಿಂಗ್ ಮಾಡಬೇಕು ಅಂತ ಹೇಳಿ ದುಡ್ಡು ಕೇಳಿದೆ, ಇವನು ಏನೋ ದೊಡ್ಡದು ಮಾಡ್ತಾಯಿದ್ದೀನಿ ಅನ್ನೋ ಥರ ಇಲ್ಲ ಅಂತ ಬಿಲ್ಡಪ್ ಕೊಡ್ತಾನೆ. ದುಡಿತಾ ಇರೋದೇ ಅವನಿಗೋಸ್ಕರ ಅಲ್ವೇನೋ ಅಂತ ಹೇಳಿದಾಗ, ಹೌದು ಕಣ ಇತ್ತೀಚೆಗೆ ಆನ್ಲೈನಲ್ಲೇ ಎಲ್ಲ ಆಗ್ತಾಯಿದೆ ಅಂತ ಹೇಳಿದಾಗ, ಲೋ ಮಗ, ಆನ್ಲೈನ್ ವ್ಯಾಪಾರ ಯಾಕೆ ಮಗ, ನಾವು ನಮ್ಮ ಮೀನಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬಿಟ್ಟು ಅದರಲ್ಲಿ ವ್ಯಾಪಾರ ಮಾಡೋ ಮಾಡಬಾರ್ದು ಅಂತ ಹೇಳಿದಾಗ, ಏ ಸೂರ್ಯ ಒಳ್ಳೆ ಐಡಿಯಾ ಕಣೋ, ತುಂಬ ಚೆನ್ನಾಗಿದೆ. ಹೌದು ಕಣ, ಏ ಚೇತು, ಅವಳಿಗೆ ತುಂಬ ಜನ ಪರಿಚಯ ಇದ್ದಾರೆ, ಹೂವನ್ನು ವ್ಯಾಪಾರ ಮಾಡೋದಕ್ಕೆ ಅವರೇ ಬಂದು ಇಲ್ಲಿಗೆ ತೊಗೊಳ್ಳೋ ಬದಲು ಇವಳೇ ಹೋಗಿ ಡೆಲಿವರಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ, ಅವಳ ಬಿಸ್ನೆಸ್ಸು ಆಗುತ್ತೆ, ಎಲ್ಲ ಆಗುತ್ತೆ ಅಂತ ಹೇಳಿದಾಗ, ಹೌದು ಸೂರ್ಯ ಐಡಿಯಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅಲ್ಲ ಕಣೋ, ನೀನು ಹೆಂಡ್ತಿಗೆ ಒಂದು ದುಡ್ಡು ಕೊಡು ಅಂತಂದರೆ ಸ್ವಲ್ಪನೇ ಎಗ್ರಾಡ್ತೀಯಲ್ಲೋ, ಪಾಪ ಅಲ್ವೇನೋ, ಮನೆಯಲ್ಲೇ ಇರ್ತಾಳೆ ಅಂತ ಹೇಳಿದಾಗ, ಸುಮ್ಮನಿರು ಗುರು, ಎಷ್ಟು ಅಂತ ಕೊಡೋದು ಅಂತ ಹೇಳ್ತಾನೆ. ಸೂರ್ಯ ಇವಾಗ ಏನೋ ಮಾಡೋದು ಅಂತ ಹೇಳಿದಾಗ, ನೋಡೋ ಈ ತಿಂಗಳು ಎಲ್ಲ ಚೆನ್ನಾಗಿ ಕಷ್ಟಪಟ್ಟು ದುಡಿದ್ಬಿಟ್ಟು ಹೇಗಾದರೂ ಮಾಡಿ ಅವಳಿಗೊಂದು ಗಾಡಿ ಕೊಡಿಸ್ಬಿಡ್ತೀನಿ ಕಣೋ ಅಂತ ಹೇಳ್ತಾನೆ. ಲೋ ಸೂರ್ಯ, ನಾವೇನು ನಿನಗೆ ದುಡ್ಡು ಕೊಡಬೇಕು, ನಮ್ಮ ಕಷ್ಟಕ್ಕೆ ನೀನಾಗಿದ್ಯಾ, ನೀನು ಕಾರ್ ಮಾಡಿ ಎಲ್ಲನೂ ಕೊಟ್ಟಿದ್ಯಾ, ಪಾಪ ಈಗ ಸಿಸ್ಟರಿಗೆ ನಾವು ಹೆಲ್ಪ್ ಮಾಡಲ್ಲ ಅಂತೀವೇನೋ, ನಮ್ಮ ಹತ್ರ ಎಷ್ಟು ದುಡ್ಡಿದೆ ಎಲ್ಲ ತೆಗಿರೋ ಅಂತ ಹೇಳಿದಾಗ ಎಲ್ಲರೂ ಕೂಡ ದುಡ್ಡು ಕೊಡ್ತಾರೆ. ಸೂರ್ಯ ನಮ್ಮ ಹತ್ರ ಇರೋದು ಇಷ್ಟೇ ಕಣೋ ಅಂತ ಹೇಳ್ತಾನೆ. ಸರಿ ಮಗ, ಇದೇ ದುಡ್ಡನ್ನು ತಗೊಂಡು ನಾನು ಗಾಡಿ ಕೊಡಿಸ್ತೀನಿ, ಯಾಕ್ರೂ ನೀವೀಗೆಲ್ಲ ಕೊಡೋದಕ್ಕೆ ಹೋದ್ರಿ, ಪಾಪ ನಿಮಗೂ ಪ್ರಾಬ್ಲಮ್ ಅಲ್ವಾ ಅಂತ ಹೇಳಿದಾಗ, ಇರಲಿ ತಗೊಳ್ಳೋ, ನಮ್ಮ ಕಷ್ಟಕ್ಕೆ ಅಂತ ಹೇಳಿ ನೀನು ಕೊಟ್ಟಿದ್ಯಾ ಅಂತ ಅಂದಮೇಲೆ ನಿನ್ನ ಕಷ್ಟಕ್ಕೆ ನಾವಾಗಬೇಕು ತಾನೇ ಅಂತ ಹೇಳ್ತಾನೆ. ಮಗ ಇವತ್ತೇ ಹೋಗಿ ಒಂದು ಗಾಡಿ ಕೊಡಿಸ್ಬಿಡ್ತೀನಿ, ಇಷ್ಟಕ್ಕೆ ಬರುತ್ತೇನೋ ಮಗ, ನನ್ನ ಹತ್ರನೂ ಸ್ವಲ್ಪ ಇದೆ ಕಣೋ, ಅದನ್ನೆಲ್ಲ ಹಾಕ್ಬಿಟ್ಟು ಹೇಗಾದರೂ ಮಾಡಿ ನಾನು ಇವತ್ತು ಮೀನಿಗೊಂದು ಗಾಡಿ ಕೊಡಿಸ್ತೀನಿ ಕಣೋ ಅಂತ ಹೇಳಿದಾಗ, ಸರಿ ಆಯಿತು ಮಗ, ನಾವು ಬರೋದಾ, ಲೋ ಬರೋದನ್ನೆಲ್ಲ ಜೇಬಿಂದ ತೆಗೆದು ನನ್ನ ಕೈಗೆ ಕೊಟ್ಟಿದ್ದೀರಾ, ನಿಮಗೂ ದುಡಿಮೆ ಅನ್ನೋದು ಬೇಡವೇನಪ್ಪ, ಹೋಗಪ್ಪ ದುಡ್ಕೊಳ್ಳಿ, ನಾನು ಸಂಜೆ ಸಿಗ್ತೀನಿ ಮಗ ಅಂತ ಹೇಳಿ ಹೋಗ್ತಾನೆ. ಅಣ್ಣ ದುಡ್ಡು ಎಷ್ಟಾಯಿತು ಅಂತ ಹೇಳಿ ಬೇಕರಿಗೆ ದುಡ್ಡು ಕೊಟ್ಟು ಅವರು ಕೂಡ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಸೂರ್ಯ ಶೋರೂಮಿಗೆ ಬರ್ತಾನೆ. ಆಗ ಸರ್ ಬನ್ನಿ ಸರ್, ಏನು ಬೇಕು ಸರ್ ಅಂತ ಹೇಳಿದಾಗ, ಅದು ಬೈಕು ಅಂತ ಹೇಳಿದೆ. ಬನ್ನಿ ಸರ್ ಮೇಲ್ಗಡೆ ನೋಡೋಣ, ಅಯ್ಯೋ ಗಂಡಸ್ರು ಓಡಿಸ್ತಾರಲ್ಲ ಅದು ಬೇಡ ಸರ್, ಹೆಂಗಸ್ರು ಓಡ್ತಾರಲ್ಲ ಅದು ಬೇಕು ಅಂತ ಹೇಳಿದಾಗ, ಓ ಹೌದಾ, ನೋಡಿ ಸರ್ ಇಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಹೇಳ್ತಾರೆ. ಅದು ನಮ್ಮ ಹೆಂಡ್ರಿಗೆ ಹೂ ವ್ಯಾಪಾರ ಮಾಡ್ತಾಳೆ, ಹಿಂದ್ಗಡೆ ಒಂದು ಡಬ್ಬ ಬರುತ್ತಲ್ಲ ಸರ್, ಅದೇ ಈಗ ಫುಡ್ ಎಲ್ಲ ತಂದು ಕೊಡ್ತಾರಲ್ಲ ಆ ಥರ ಒಂದು ಡಬ್ಬ ಫಿಕ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ, ಓ ಆ ಥರನಾ ಸರ್, ಬಾಕ್ಸ್ ಇದೆ ಸರ್, ನೀವು ಬೇಕು ಅಂದರೆ ಫಿಟ್ ಮಾಡಿಕೊಡ್ತೀವಿ ನೋಡಿ ಸರ್ ಅಂತ ಹೇಳಿದಾಗ, ಯಾವ ಕಲರ್ ಬೇಕು, ಕಲರಾ, ಎಲ್ಲ ಕಲರು ಮಿಕ್ಸ್ ಆಗಿರೋದಿಲ್ವ ಸರ್, ಅಯ್ಯೋ ಹಾಗೆಲ್ಲ ಇಲ್ಲ ಸರ್, 2 ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಸಿಂಗಲ್ ಕಾಂಬಿನೇಷನ್ ಅಂತ ಹೇಳ್ತಾರೆ. ಓ ಹೌದಾ, ಯಾವ್ದು ಬೇಕು ಸರ್ ಅಂತ ಹೇಳಿದಾಗ, ಒಂದು ನಿಮಿಷ ಇರಿ ಅಣ್ಣ ಅಂತ ಹೇಳ್ಬಿಟ್ಟು ಮೀನಿಗೆ ಫೋನ್ ಮಾಡ್ತಾರೆ. ಓ ಮೀನಮ್ಮ, ನಿಮಗೆ ಯಾವ ಕಲರ್ ಇಷ್ಟ ಅಂತ ಹೇಳ್ತಾರೆ. ಕಲರಾ, ಯಾಕ್ರಿ, ನನ್ನ ಮನಸ್ಥಿತಿ ಮೊದಲೇ ಸರಿ ಇಲ್ಲ, ಇವಾಗ ಇದೆಲ್ಲ ಬೇಕಂತ ಹೇಳಿದಾಗ, ಮೀನಮ್ಮ ನನ್ನ ತಲೆಕಾಯಿಗಳಿಗೆ ನೀನು ಪ್ರಶ್ನೆಗಳನ್ನ ಕೇಳೋದು ಬಿಟ್ಟು ಯಾವ ಕಲರ್ ಬೇಕು ಹೇಳು ಅಂತ ಹೇಳ್ತಾರೆ. ಸುಮ್ಮನೆ ಫೋನ್ ಮಾಡಿ ಯಾವ ಕಲರ್ ಬೇಕು ಅಂತಂದರೆ ಏನ್ರಿ ಹೇಳೋಣ ನಾನು, ಏನಕ್ಕೆ ಯಾವ ವಸ್ತು ಅಂತ ಹೇಳಿದ್ರೆ ಹೇಳೋದಕ್ಕಾಗುತ್ತೆ, ನಿನಗೆ ಯಾವ ಕಲರ್ ಇಷ್ಟ ಅಂತ ಅಷ್ಟು ಮಾತ್ರ ಹೇಳು ಅಂತ ಹೇಳಿದಾಗ, ರೀ ಸೀರೆ ತರ್ತಾ ಇದ್ದೀರಾ, ಅದೆಲ್ಲ ಏನು ಬೇಡ ಬನ್ನಿರಿ ಅಂತ ಹೇಳಿ ಕೇಳ್ತಾಳೆ. ಆಗ ಅಯ್ಯೋ ನೀನು ಸುಮ್ಮನೆ ಕಲರ್ ಹೇಳಮ್ಮ, ಪ್ರಶ್ನೆ ಕೇಳಬಾರ್ದು, ನಂಗೆ ತಲೆ ಕೆಟ್ಟೋಗ್ಬಿಡುತ್ತೆ ಅಷ್ಟೇ, ನೀನು ಹೇಳಮ್ಮ ಅಂತ ಹೇಳ್ತಾನೆ. ಆಗ ಬ್ಲ್ಯಾಕ್, ಸುಮ್ಮನೆ ಫೋನ್ ಇಡಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ. ಅಣ್ಣ ಅದು ಬ್ಲ್ಯಾಕ್ ಕಲರ್ ಕೊಡಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಫೋನ್ ಎಲ್ಲನೂ ಇದು ಮಾಡ್ತಾನೆ. ಆಗ ಕ್ಯಾಶ ಇಲ್ಲ ಲೋನಾ ಸರ್ ಅಂತ ಹೇಳಿದಾಗ, ಅಯ್ಯೋ ಕ್ಯಾಶಲ್ಲಿಂದ ತರೋಣ ಸರ್, ನಮ್ಮ ಈ ಪರಿಸ್ಥಿತಿಗೆ ಇವತ್ತಿಗೆ ಲೋನೇ ಸಾಕು ಅಂತ ಹೇಳಿದಾಗ, ಬನ್ನಿ ಸರ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸೋಣ ಅಂತ ಹೇಳ್ತಾನೆ. ಸರಿ ಆಯಿತು ಬನ್ನಿ ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲ ಫಾರ್ಮಾಲಿಟೀಸು ಮುಗಿಸ್ಬಿಟ್ಟು ಗಾಡಿನ ಕೊಡ್ತಾರೆ. ಮನೆ ಹತ್ರ ಬರ್ತಾನೆ, ಅವ್ರ ಅಪ್ಪಂಗೆ ಫೋನ್ ಮಾಡ್ತಾನೆ, ಪೇಪರ್ ಹೊತ್ಕೊಂಡು ಕೂತಿರ್ತಾರೆ. ಅಪ್ಪ ಎಲ್ಲಿದೆಯಪ್ಪ ಅಂತ ಹೇಳಿದಾಗ, ಎಲ್ಲೋಗನಪ್ಪ ಮನೆ ಹತ್ರನೇ ಇದ್ದೀನಿ, ಹಾಗೆ ಸಕ್ಕರೆನ ಹಿಡ್ಕೊಂಡು ಕರ್ಕೊಂಡು ಹೊರಗಡೆ ಬಂದ್ಬಿಡಪ್ಪ. ಯಾಕಪ್ಪ ಅಂತ ಹೇಳಿದಾಗ, ಅಯ್ಯೋ ನೀನು ಪ್ರಶ್ನೆಗಳನ್ನೆಲ್ಲ ಕೇಳಬೇಡಪ್ಪ, ನೀನು ಬಾ ಫಸ್ಟು, ಆಮೇಲೆ ನಾನು ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ ಅಂತ ಹೇಳಿದಾಗ, ಓ ಸರಿ ಆಯಿತು, ಯಾವಾಗಲೂ ನಿಂತು ವಿಚಿತ್ರ ಕಣೆಯ ಅಂತ ಹೇಳಿ, ಶಾಂತಿ ಅಂತ ಹೇಳಿ ಕರೀತಾರೆ.
ಈ ಕಡೆ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ರೂಮಲ್ಲಿ ಆ್ಯಪಲ್ ಕಟ್ ಮಾಡಿಕೊಂಡು ತಿಂತಾ ಇರ್ತಾರೆ. ಮನೋಜ ರೋಹಿಣಿ ತೊಡೆ ಮೇಲೆ ಕೂತ್ಕೊಂಡು ಮಲ್ಕೊಂಡಿರ್ತಾನೆ. ರೋಹಿಣಿ ಸ್ವಲ್ಪ ಜಾಸ್ತಿ ತಿನ್ನಿಸು, ಕೆನಡಾಗೆ ಹೋದಾಗ ಇದೆಲ್ಲ ಮೆಮೊರೀಸ್ ಇರಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು ಮನೋಜ್, ತಗೊಳ್ಳಿ ಅಂತ ಹೇಳಿ ತಿನ್ನಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಸೂರ್ಯ ಫೋನ್ ಮಾಡ್ತಾನೆ. ಇವನಿಗೆ ಫೋನ್ ಮಾಡ್ತಾ ಇದ್ದಾನೆ. ಹೇಳೋ ಸೂರ್ಯ ಅಂತ ಹೇಳಿದಾಗ, ಓ ಮನೋಜ, ಯಾವ ಪಾರ್ಕಲ್ಲಿ ಇದೆಯೋ? ಪಾರ್ಕಾ? ಯಾಕೋ ಪಾರ್ಕಲ್ಲಿ ಯಾಕೋ ಇರಲಿ, ನಾನು ಮನೆಯಲ್ಲೇ ಇದ್ದೀನಿ. ಮನೆಯಲ್ಲೇ ಇದೆಯಾ? ಆ ಪೌಡ್ರಮ್ಮ ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳಿದಾಗ, ಆ ಪೌಡ್ರಮ್ಮನ್ನು ಕರ್ಕೊಂಡು ಹೊರ್ಗಡೆ ಬಾರಪ್ಪ ನೀನು ಅಂತ ಹೇಳಿದಾಗ, ರೋಹಿಣಿ ಯಾಕೋ 2 ನಿಮಿಷ ಹೊರಗಡೆ ಬಾ ಅಂತ ಕರಿತಾ ಇದ್ದಾನೆ. ಏನೋ ಮಾತಾಡಬೇಕು ಅನಿಸುತ್ತೆ, ಬಾ ಅಂತ ಹೇಳಿದಾಗ ರೋಹಿಣಿಗೆ ಭಯ ಆಗುತ್ತೆ. ಎಲ್ಲಿ ನನ್ನ ಬಗ್ಗೆ ಏನಾದರೂ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಭಯದಿಂದನೇ ಹೊರಗಡೆ ಬರ್ತಾ ಇರ್ತಾಳೆ. ಈ ಕಡೆ ಶ್ರುತಿ ಕೂಡ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಫೋನ್ ಮಾಡ್ತಾನೆ ಸೂರ್ಯ. ಹೇಳು ಸೂರ್ಯ, ಮಿಸ್ಟರ್ ಪಂಗ್ಯ ಎಲ್ಲಿದೆಯೋ ಅಂತ ಹೇಳಿದಾಗ, ಎಲ್ಲೋ ಇರಲಿ ಮನೆಯಲ್ಲಿದ್ದೀನಿ, ಅದೇ ನಮ್ಮ ಸೊಂಪ ಪುಡಿ ಅಂತ ಹೇಳಿದಾಗ, ಅವಳು ಇಲ್ಲೇ ಇದ್ದಾಳೆ. ಹಾಗಿದ್ರೆ 2 ನಿಮಿಷ ಯಾಕೆ ಏನು ಅಂತ ಕೇಳ್ದೇನೆ ಹೊರಗಡೆ ಬಾ ಅಂತ ಹೇಳ್ತಾರೆ. ಹೌದಾ, ಸರಿ ಬಂದೇ ಇರು. ಶ್ರುತಿ ಬಾ. ಎಲ್ಲಿಗೆ ರವಿ? ಸೂರ್ಯ ಕರೀತಾ ಇದ್ದಾನೆ. ಎಲ್ಲಿಗೆ, ಏನು, ಯಾಕೆ ಅಂತ ಕೇಳಬಾರ್ದಂತೆ, ಹೊರಗಡೆ ಬರಬೇಕಂತೆ, ಬಾ ಅಂತ ಹೇಳ್ತಾರೆ. ಅದಾದಮೇಲೆ ಅದೆಲ್ಲ ಸರಿ, ಮೀನಿಗೆ ಹೇಳಿಲ್ವಲ್ಲ ಅಂತ ಹೇಳಿ ಮೀನಿಗೆ ಫೋನ್ ಮಾಡ್ತಾನೆ. ಏನು ರೀ, ಎಲ್ಲಿದ್ದೀರಾ ರೀ ಅಂತ ಹೇಳಿದಾಗ, ಮೀನಾ ಎಲ್ಲಿದೆಯಮ್ಮ? ಅಡುಗೆ ಮಾಡ್ತಾ ಇದ್ದೀನಿ ರೀ, ಸ್ವಲ್ಪ ಹೊರಗಡೆ ಬರ್ತೀಯಾ ರೀ? ಯಾಕ್ರಿ ಈಗೆಲ್ಲ ಕರಿತಾ ಇದ್ದೀರಾ? ಇವಾಗ ಮನೆಯವರು ಎಲ್ಲರೂ ಕೂಡ ಹಸ್ಕೊಂಡಿದ್ದಾರೆ, ಅವರಿಗೆಲ್ಲ ಊಟ ಮಾಡಿ ಬಡಿಸ್ಬೇಕು, ಆಮೇಲೆ ಬಂದರೆ ಆಗಲ್ವಾ? ನೋಡಮ್ಮ, ನೀನೀಗ ಹೊರಗಡೆ ಬಾ. ಇಲ್ಲಿ ತಂದಿರೋದನ್ನ ನೋಡಿದ್ರೆ ಎಲ್ಲರೂ ಕೂಡ ಹೊಟ್ಟೆ ತುಂಬಿಸ್ಕೊಂಡು 1 ವಾರ ಊಟ ಬೇಕು ಅಂತ ಕೇಳೋದೇ ಇಲ್ಲ. ನೀನು ಬಾ ಅಂತ ಹೇಳಿದಾಗ, ಏನು ಎಲ್ಲರೂ ಬರ್ತಿದ್ದಾರಾ? ಎಲ್ಲರನ್ನೂ ಕರೆದಿದ್ದೀರಾ ಅಂತ ಹೇಳಿದಾಗ, ಹೌದು ಎಲ್ಲರೂ ಬರ್ತಿದ್ದಾರೆ, ನೀನು ಬಾ ಅಂತ ಹೇಳ್ತಾನೆ. ಸರಿ ಬಂದೇ ಇರಿ ಅಂತ ಹೇಳಿ ಎಲ್ಲರೂ ಕೂಡ ಬಂದು ಹಾಲಲ್ಲಿ ಸೇರ್ಕೋತಾರೆ. ಏನು, ಯಾಕಂತ ಕರೆದಿದ್ದು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಪ್ಪ ಏನಪ್ಪ ಅವನು ಕರೆದಿರೋದು ಅಂತ ಹೇಳಿ ಕೇಳಿದಾಗ, ನನಗೂ ಗೊತ್ತಿಲ್ಲ ಕಣೋ, ಹೊರಗಡೆ ಹೋಗಿ ನೋಡಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲರನ್ನು ಕರೆದಿದ್ದಾರೆ ಅಂತಂದರೆ ಅವರು ಅತ್ತೆ ತೊಗೊಂಡೋಗಿದ್ರಲ್ಲ ಕಾರ್ಪೊರೇಷನ್ ಗಾಡಿನ, ಅದನ್ನ ಬಿಡಿಸ್ಕೊಂಡು ಬಂದಿರಬೇಕು ಅನಿಸುತ್ತೆ ಅಂತ ಹೇಳಿದಾಗ, ಮೀನ ನಿಂತಿರೋದನ್ನ ನೋಡಿ ಶಾಂತಿ ಕೋಪ ಮಾಡಿಕೊಂಡು, ಏನೋ ಆ ಹೂವಿನ ಗಾಡಿನ ತಗೊಂಡು ಬಂದಿದ್ದಾನ? ದರಿದ್ರನ ತೊಗೊಂಡು ಬಂದರೂ ಕೂಡ ಗೌರ್ಮೆಂಟ್ ಅವರು ನಮ್ಮ ಮನೆ ಮುಂದೆ ಇಟ್ಟು ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ ಅಲ್ವಾ ಅಂತ ಹೇಳಿದಾಗ, ನೋಡಿ ಇವಾಗ ಅದನ್ನೆಲ್ಲ ಮಾತಾಡೋದಕ್ಕೆಲ್ಲ ಸೂರ್ಯ ಕರೆದಿರೋದು, ಅವ್ನು ಕರೆದಿರೋ ಉದ್ದೇಶ ಏನು ಅಂತ ಕೇಳೋಣ ಬನ್ನಿ ಅಂತ ಹೇಳಿ ಹೊರಗಡೆ ಬರ್ತಾರೆ. ಸೂರ್ಯ ನೆಲ ಕೇರ್ಕೊಂಡು ನಾಚಿಕೆಯಿಂದ ನುಲ್ಕೊಂಡು ನಿಂತಿರ್ತಾನೆ. ರೀ ಏನ್ರಿ ಆಗಿದೆ ಇವನಿಗೆ? ಇವನು ಯಾಕೆ ಹಿಂಗೆ ನುಲಿತಾ ಇದ್ದಾನೆ ಅಂತ ಹೇಳಿ ಕೇಳ್ತಾರೆ. ಸೂರ್ಯ ಏನೋ ಇದೆಲ್ಲ ಅಂತ ಹೇಳಿದಾಗ, ಅದು ನಾನು ಹೆಂಡ್ರಿಗೆ ಸರ್ಪ್ರೈಸ್ ಕೊಡಬೇಕಲ್ವಾ, ಸರ್ಪ್ರೈಸ್ ಕೊಟ್ಟರೆ ಹೆಂಗೆ ನಾಚ್ಕೋತಾಳೆ ಅಂತ ನೋಡೋದಕ್ಕೆ ಅಂತ ಹೇಳಿದಾಗ, ಏನೋ ಸರ್ಪ್ರೈಸಾ ಅಂತ ಹೇಳಿ ಇವಳು ಅಲ್ಬಿಡ್ತಿರ್ತಾಳೆ. ಅವನು ನುಲಿತಾ ಇದ್ದಾನೆ, ಅದನ್ನೇ ನೋಡೋದಕ್ಕಾಗ್ತಾ ಇಲ್ಲ. ಇವಳು ಬೇರೆ ಬಿಟ್ಬಿಟ್ಲು ಅಲ್ಲ, ಅದೇನು ಅಂತ ಹೇಳೋದಕ್ಕೆ ಹೇಳ್ರಿ, ಇಲ್ಲಾಂದರೆ ನಾನು ಹೋಗ್ಬಿಡ್ತೇನೆ ಅಂತ ಹೇಳಿ ಸಕ್ಕರೆ ಹೇಳ್ತಾಳೆ. ಅಪ್ಪ 1 ನಿಮಿಷ ಇರಪ್ಪ. ಯಾಕಪ್ಪ ಸಕ್ಕರೆ ಯಾವಾಗಲೂ ಹಂಗೆ ಆಡ್ತಾ ಇರ್ತಾಳೆ? ಒಂದೇ 1 ನಿಮಿಷ ಇರು, ಬರ್ತೀನಿ ಅಂತ ಹೇಳಿ ಹೋಗಿ ಅಲ್ಲಿಂದ ಬೈಕ್ನ ತೊಗೊಂಡು ಬರ್ತಾನೆ. ಆಗ ಇದೇನಪ್ಪ ಇದು, ಕಾರ್ ಮಾರ್ಬಿಟ್ಟು 2 ವೀಲರಿಗೆ ಬಂದೇನೋ ಅಂತ ಹೇಳಿದಾಗ, ಅಬ್ಬೋ ಇದು ನನಗಲ್ಲ ಕಣಪ್ಪ, ಇದು ಮೀನಂಗೆ ಅಂತ ಹೇಳ್ತಾರೆ. ಏನೋ ಮೀನಂಗ ಅಂತ ಹೇಳಿದಾಗ, ಹೌದಪ್ಪ, ಯಾರು ಕೆಟ್ಟ ದೃಷ್ಟಿ ಬಿದ್ದಿತ್ತೋ ಏನೋ, ಪಾಪ ಮೀನ ಇಷ್ಟಪಟ್ಟು ತೊಗೊಂಡು ಬಂದಿರೋಂಥ ಹೂವಿನ ಗಾಡಿನ ಕಾರ್ಪೊರೇಷನ್ ಅವ್ರು ಎತ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಅವಳು ಮನಸ್ಸಿಗೆ ಬೇಜಾರಾಗಿತ್ತಲ್ವ, ಹೆಂಗಿದ್ರು ಹೂವಿನ ವ್ಯಾಪಾರ ಮಾಡ್ತಾಳೆ, ಅದಕ್ಕೆ ಈ ಮೊಬೈಲ್ ಬೈಕ್ನ ತೊಗೊಂಡು ಬಂದೆ. ಏನೋ ಬೈಕಿನ ಜೊತೆಗೆ ಮೊಬೈಲ್ ಕೊಡಿಸ್ತಾ ಇದೆಯಾ? ಸಕ್ಕರೆ, ಈ ಮೊಬೈಲ್ ಬೈಕು ಅಂತ ಅಂದರೆ ಹಿಂದ್ಗಡೆ ಡಬ್ಬ ಇದೆಯಲ್ಲ, ಈ ಡಬ್ಬದೊಳಗಡೆ ಹೂ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು, ಆನ್ಲೈನಲ್ಲಿ ವ್ಯಾಪಾರ ಮಾಡ್ಬೋದು. ಹೆಂಗಿದ್ರು ಮೀನಿಗೆ ತುಂಬ ಜನ ಗೊತ್ತು. ಎಲ್ಲರೂ ಫೋನ್ ಮಾಡಿ ಹೂ ಬೇಕು ಅಂತ ಅಂದಾಗ ಅವರೆಲ್ಲ ಮನೆಗೆ ಬರೋದು ನಿಂಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಅದಕ್ಕೆ ನಮ್ಮ ಮನೆಯಲ್ಲೇ ಹೂ ಕಟ್ಟಿ ಇವಳೆ ತೊಗೊಂಡೋಗಿ ಕೊಟ್ಟು ಬರ್ತಾಳೆ ಅಂತ ಹೇಳಿದಾಗ, ಏನೋ ನಮ್ಮ ಮನೆಯಲ್ಲಿ ಹೂ ಕಟ್ತಾಳೆ ಅಂತ ಹೇಳಿದಾಗ, ಹೌದು ನಮ್ಮ ಮನೆಯಲ್ಲೇ ಹೂ ಕಟ್ಟೋದು ಅಂತ ಹೇಳ್ತಾರೆ. ಮೀನಾ ಇಷ್ಟ ಆಯ್ತಾ? ಹೌದು ರೀ, ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆಗ ಅಪ್ಪ ತಗೊಳಪ್ಪ, ಈ ಕೀನ ನೀನೇ ಅವಳು ಕೈ ಕೊಡು ಅಂತ ಹೇಳಿದಾಗ, ಶಾಂತಿ ಬಾರೆ ಅಂತ ಹೇಳ್ತಾರೆ. ಅಲ್ಲ ಸೂರ್ಯ, ಇದಕ್ಕೆ ನೀನು ಅಮ್ಮನ ಹೆಸರನ್ನ ಇಡ್ತೀಯಾ ಅಂತ ಹೇಳಿ ರವಿ ಕೇಳ್ತಾನೆ. ಏನೋ ಸಕ್ಕರೆ ಹೆಸರಾ? ಈ ಪೌಡ್ರಮ್ಮ ಪಾರ್ಲರಿಗೆ ಸಕ್ಕರೆ ಬೈ ಶಾಂತಮ್ಮನ ಪಾರ್ಲರು ಅಂತ ಇಟ್ಲು, ಅದು ಹೊಗೆ ಹಾಕಿಸ್ಕೊಂಡು ಇನ್ನೊಂದು ಹೆಸರು ಬಂತು. ಈ ಮೀನಾ ಹೂವಿನ ಅಂಗಡಿಗೆ ಹೆಸರು ಇಟ್ಲು, ಅದು ಕಾರ್ಪೊರೇಷನ್ ತೊಟ್ಟಿಗೆ ಹೋಯ್ತು. ಈಗ ಇದಕ್ಕೆ ಇಟ್ಬಿಟ್ರೆ ಬೇಡ ಅಂತ ಅನ್ಕೋತೀನಿ, ಅರ್ಥ ಮಾಡ್ಕೋತೀನಿ ಅಂತ ಅನ್ಕೋತೀನಿ ಅಂತ ಹೇಳ್ತಾನೆ. ಕೇಳಿದ್ರಾ ನಾನು ಬೇರೆ ಕೀ ಕೊಡೋದಕ್ಕೆ ಬರಬೇಕಾ? ನೀವೇ ಬೇಕಿದ್ರೆ ಕೊಟ್ಕೊಳ್ಳಿ ನಿಮ್ಮ ಮುದ್ದಿನ ಸೊಸೆಗೆ ಅಂತ ಹೇಳಿದಾಗ, ಆಗಲಿ ಕಣೆ, ಪರೀಕ್ಷೆಗಳು ನಡೀತಾ ಇರಲಿ, ಒಳ್ಳೆಯವ್ರಿಗೆ ಪರೀಕ್ಷೆಗಳು ನಡೀತಾ ಇರಲಿ, ದೇವರು ಒಂದನ್ನು ಕಿತ್ಕೊಂಡ್ರೆ 2 ಕೊಡ್ತಾರೆ ಅನಿಸುತ್ತೆ. ಸಾಧಿಸ್ಬೇಕು ಅಂದವರು ಹೇಗಿದ್ರು ಸಾಧಿಸ್ತಾರೆ ಕಣೆ ಶಾಂತಿ, ಅದೇ ಬೇಕು ಇದೇ ಬೇಕು ಅಂತ ಅನ್ನೋದಿಲ್ಲ. ಮೀನಾ ಸಾಧಿಸ್ತಾಳೆ, ಆ ನಂಬಿಕೆ ನನಗಿದೆ, ತಗೋಮ ಅಂತ ಹೇಳಿದಾಗ, ಆಶೀರ್ವಾದ ಮಾಡಿ ಮಾವ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಏನಮ್ಮ ಓಡಿಸೋದಕ್ಕೆ ಬರುತ್ತಾ? ಹಿಂದೆ ಕೂತ್ಕೊಂಡು ನೋಡಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಇವರೆಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಶಾಂತಿ ಮತ್ತು ಮನೋಜ, ರೋಹಿಣಿ 3 ಜನ ನಿಂತ್ಕೊಂಡಿರ್ತಾರೆ. ಆಗ ಶಾಂತಿ ರೋಹಿಣಿ ಮುಖ ನೋಡಿಕೊಂಡು ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಮನೋಜ್ ಮತ್ತು ರೋಹಿಣಿ ಇಬ್ಬರು ಕೂಡ ರೂಮಿಗೆ ಬರ್ತಾರೆ. ಎಲ್ಲ ಯಶಸ್ವಿ ಗಂಡಿನಿಂದೆ ಹೆಣ್ಣಿರ್ತಾರೆ ಅಂತ ಹೇಳ್ತಾರೆ. ಅದೇ ಇವರಿಬ್ಬರು ಜೋಡಿನಲ್ಲೂ ಹೀಗೆ ಇರೋದು.
ನೋಡು ಅವಳು ಹೂ ಕಟ್ಟಿ ಹೂ ಮಾರಿ 2-3 ಲಕ್ಷದ ಕಾರ್ ಕೊಡಿಸಿದ್ಲು. ಅವನು ಕಾರ್ ಓಡಿಸಿ ಅವಳಿಗೆ ಹೂ ಮಾರೋದಕ್ಕೆ ಅಂತ ಹೇಳಿ ಒಂದು ಬೈಕ್ ಕೊಡಿಸ್ದ. ಆದರೆ ನನಗೆ ಯಾವುದೂ ಇಲ್ಲ, ಯಶಸ್ವಿ ಹೆಂಡ್ತಿ ಇದ್ದಾಳೆ, ಯಶಸ್ಸಿನ ಗಂಡನ ಮಾಡೋದಕ್ಕೆ ಅಂತ ಅಲ್ಲ ಅಂತ ಹೇಳಿದಾಗ, ಮನೋಜ್ ಏನಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ನಿನಗೇನಂತ ಅರ್ಥ ಆಗದೆ ಇರೋಷ್ಟು ದಡ್ಡಿ ಅಲ್ಲ ರೋಹಿಣಿ, ನಿನಗೆಲ್ಲ ಅರ್ಥ ಆಗುತ್ತೆ ಗೊತ್ತು. ನೋಡು ಮೀನಾ ಅವಳ ಹತ್ರ ಏನೂ ಇಲ್ಲ, ಆದರೂ ಕೂಡ ಎಷ್ಟು ಖುಷಿಯಾಗಿ ಸಂತೋಷವಾಗಿದ್ದಾರೆ. ಆದರೆ ನನಗೆ ಎಲ್ಲ ಇದೆ, ನಾನು ಏನು ಪಡ್ಕೊಂಡು ಬಂದಿಲ್ಲ. ಮೀನನ ಮನೆಯವರು ಬಡವರು, ಆದರೂ ಕೂಡ ಸೂರ್ಯ ಮತ್ತು ಮೀನಾ ಎಷ್ಟು ಖುಷಿಯಾಗಿದ್ದಾರೆ. ಅವ್ರು ಬೇಕಾದನ್ನೆಲ್ಲ ಪಡ್ಕೋತಾರೆ, ದುಡ್ಕೋತಾರೆ. ಆದರೆ ನನ್ನ ಪರಿಸ್ಥಿತಿ ಹಾಗಲ್ಲ. ಆದರೆ ರವಿಶ್ರುತಿ ಇದ್ದಾರಲ್ಲ, ಕೋಟ್ಯಾಧಿಪತಿಗಳು, ಕಂತೆ ಚಿನ್ನ ಬಂತೆ ದುಡ್ಡು ಎಲ್ಲನೂ ತಂದು ಕೊಡ್ತಾರೆ. ಆದರೆ ನನಗೆ ತುರಿದ ಬೆಟ್ಟ ನುಣ್ಗೆ ಅಂತ ಹೇಳ್ತಾರಲ್ಲ, ಹಾಗೆ ಇದ್ರೂ ಕೂಡ ಕೈಗೆ ಸಿಗೋದಿಲ್ಲ. ನಾನು ಹಣೆ ಬರನೇ ಇಷ್ಟು ಅಂತ ಹೇಳ್ತಾನೆ. ಮನೋಜ್, ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ, ನಿಮ್ಮ ಆಸೆಗಳು ಬೆಟ್ಟದಷ್ಟಿದೆ ಗೊತ್ತು ತಾನೆ ಅಂತ ಹೇಳಿದಾಗ, ನನ್ನ ಆಸೆ ಬೆಟ್ಟದಷ್ಟಿದೆ, ಆದರೆ ನಿಮ್ಮ ಅಪ್ಪಂಗೆ ಅದೆಲ್ಲ ಬೆಣ್ಣೆ ಥರ ಕರ್ಗೋಗುತ್ತೆ, ಚಿಟಿಕೆ ಹೊಡೆಯೋದ್ರಲ್ಲಿ ಇದಾಗುತ್ತೆ. ಆದರೆ ನೀನು ಮನಸ್ಸು ಮಾಡ್ತಾ ಇಲ್ಲ ಅಷ್ಟೇ. ಅದು ಸರಿ, ನಿಮ್ಮಪ್ಪ ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ಹೇಳಿದಾಗ, ಅದು ಮನೋಜ್, ಯಾಕೆ ಮನೋಜ್ ಯಾವಾಗಲೂ ದುಡ್ಡು 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 ಅಂತ ಹೇಳ್ತಾ ಇರ್ತೀರಾ? ನೋಡಿ, ನೀವು ನನ್ನ ಪ್ರೀತಿ ಮಾಡಲಿಲ್ವಾ? ನನಗೆ ಲವ್ ಮಾಡಿ ಇಷ್ಟಪಟ್ಟು ಮದುವೆ ಆಗಲಿಲ್ವಾ? ಬರೀ ದುಡ್ಡು 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 ಅಂತಲೇ ಇರ್ತೀರಾ. ನನ್ನ ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂತ ಹೇಳಿದಾಗ, ರೋಹಿಣಿ ಅದು ಹಾಗಲ್ಲ ಅಂತ ಹೇಳ್ತಾರೆ. ನನಗೆ ಪ್ರತಿ ಸಲ ಅರ್ಥ ಆಗುತ್ತೆ ಮನೋಜ್, ನೀವು ಯಾವಾಗಲೂ ಕೂಡ ದುಡ್ಡಿಗೋಸ್ಕರನೇ ಈ ಥರ ಎಲ್ಲ ಮಾತಾಡ್ತಾ ಇರ್ತೀರಾ. ನಿಮಗೆ ಹೀಗೆ ಬದುಕಬೇಕು ಅಂತ ಇದೆ, ಆದರೆ ಹೀಗೆ ಬದುಕೋದಕ್ಕೆ ಏನು ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಿಮಗೆ 14 ಲಕ್ಷ ದುಡ್ಡು ಬೇಕು ಅಂತ ಅಂದರೆ ನೀವು ಹೇಗೆ ದುಡಿಯೋದಕ್ಕಾಗುತ್ತೆ ಅಂತ ಹೇಳ್ತಾರೆ. ಏನು 10 ಲಕ್ಷ ದುಡಿಯೋದಕ್ಕೂ 1 ತಿಂಗಳಾದರೂ ಸಾಗೋದಿಲ್ಲ, 1 ವರ್ಷ ಆದರೂ ಸಾಕಾಗೋದಿಲ್ಲ, ನನಗೆ 10 ವರ್ಷ ಬೇಕೇನೋ ಅಂತ ಹೇಳಿದಾಗ, ಇಲ್ಲ ಮನೋಜ್, ನೀವು ಮನಸ್ಸು ಮಾಡಿದರೆ 2 ತಿಂಗಳಲ್ಲಿ ನೀವು ದುಡ್ಡನ್ನು ದುಡ್ಕೋಬೋದು ಅಂತ ಹೇಳ್ತಾರೆ. ಆಗ ಏನು ಅಂತ ಹೇಳಿದಾಗ, ನಿಮಗೆ ದುಡ್ಡಿಗೆ ಮೋಸ ಮಾಡಿ ಹೋದ್ಲಲ್ಲ ಆ ಹುಡುಗಿ ಹೆಸರೇನು? ಛಾಯಾ. ಅವಳು ಕೆನಡಾದಲ್ಲಿ ಅವ್ರಿಗೆ ಯಾರಿಗಾದ್ರೂ ಪರಿಚಯ ಇದ್ದಾರಾ? ಇಲ್ಲ. ಹಾಗಿದ್ರೆ ಅವಳು ಏಜೆನ್ಸಿ ಮುಖಾಂತರನೇ ಹೋಗಿದ್ದಿರ್ತಾಳೆ. ಅದನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದಾಗ, ಅಪ್ಪ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನಾವು ಫೋರ್ಸ್ ಮಾಡಿಲ್ಲ ಅಂದರೆ ಯಾವುದೂ ಆಗೋದಿಲ್ಲ ಮನೋಜ್, ನಾವು ಫೋರ್ಸ್ ಮಾಡಿ ಕೇಳಿದ್ರೇ ಎಲ್ಲದೂ ಆಗೋದು. ನಾವು ಈಗಲೇ ವಿಚಾರಿಸಿ ಅವಳ ಮೇಲೆ ಕಂಪ್ಲೇಂಟ್ ಮತ್ತೆ ರೈಸ್ ಮಾಡೋಣ ಅಂತ ಹೇಳಿ ರೋಹಿಣಿ ಹೇಳ್ಕೊಡ್ತಾಳೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.